ಗುಡ್ ಈವ್ನಿಂಗ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಐ ಥಿಂಕ್ ಇದು ಮೂರನೇ ತರಗತಿ. ಸೊ ಮೊದಲನೇ ತರಗತಿ ಫಿಸಿಕ್ಸ್ನ ಮೇಲೆ ಮಾಡಿರುವ MCQsನ ಮೊದಲನೇ ತರಗತಿ. ಈಗಾಗಲೇ ವಿಡಿಯೋ ಲೈವಲ್ಲಿದೆ, ಹೋಗಿ ನೋಡಬಹುದು. ಎರಡನೇ ತರಗತಿನೂ ಕೂಡ ನಿನ್ನೆ ತರಗತಿಯಲ್ಲೇ ಆಗಿತ್ತು, ಅದು ಕೂಡ ಲೈವ್ ಇದೆ, ಹೋಗಿ ನೋಡಬಹುದು. ಸೊ ಇದು ನಮ್ಮ ಮೂರನೇ ತರಗತಿ. ಸೊ ಇದು ಯಾವ ತರಗತಿಗಳು ಅನ್ನೋದನ್ನ ಬಗ್ಗೆ ಹೇಳ್ಬಿಡ್ತೀನಿ, ಅದಾದ್ಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಇದು ಫಿಸಿಕ್ಸ್ನ ಇಂಪಾರ್ಟೆಂಟ್ MCQsಗಳನ್ನ ಬಗ್ಗೆ ಮಾತಾಡುವಂತಹ ತರಗತಿಗಳು. ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಟೀಚಿಂಗ್ ಎಕ್ಸಾಮ್ಸ್ಗಳಿಗಾಗಿರ್ಬೋದು, ಟೆಟ್ಗಾಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಯೂಸ್ ಆಗುವಂತಹ ತರಗತಿಗಳು. ಸೊ ಈ ತರಗತಿಗಳಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಫಿಸಿಕ್ಸ್ ಇಂಪಾರ್ಟೆಂಟ್ MCQsಗಳನ್ನ ತಗೊಂಡು. ಓಕೆ, ಸರಿ. ಸೊ ಇದೆಲ್ಲವೂ ಕೂಡ ನಿನ್ನೆ ತರಗತಿಯಲ್ಲಿ ಆಗಿತ್ತು. ಸೊ ಮುಂದಿನ ಒಂದು ಪ್ರಶ್ನೆಯನ್ನ ಮಾತಾಡ್ಕೊಂಡು ಹೋಗೋಣ. ಸೊ ನಾನು ಹೇಳಿದಾಗೆ ನಮ್ಮ ತರಗತಿಗಳಲ್ಲಿ ಕಾನ್ಸೆಪ್ಟ್ಸ್ನು ಹೇಳ್ಕೊಡ್ತೀವಿ, ಜೊತೆಗೆ ಅದರ ಬೇಸ್ ಮೇಲೆ ಇರುವಂತಹ ಪ್ರಶ್ನೆಗಳನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಿ, ಆನ್ಸರ್ಸ್ ಅನ್ನ ಹೇಳ್ತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ತಗೊಂಡು ಹೋಗೋಣ. ಯಾವುದು ನಮ್ಮ ಪ್ರಶ್ನೆ? ಹೂ ಡಿಸ್ಕವರ್ಡ್ ವಿಸಿಬಲ್ ರೇಡಿಯೇಷನ್? ಗೋಚರ ವಿಕಿರಣವನ್ನ ಕಂಡುಹಿಡಿದವರು ಯಾರು? ವಿಸಿಬಲ್ ರೇಡಿಯೇಷನ್ ಫೈಂಡ್ ಔಟ್ ಮಾಡಿದವರು ಯಾರು? ವಿಜ್ಞಾನಿ ಹೆಸರು ಅವರೇ ಐಸಾಕ್ ನ್ಯೂಟನ್ ರವರು. ಓಕೆ, ಸೊ ಗೊತ್ತಿದ್ರೆ ನೀವು ತಿಳ್ಕೊಳ್ಳಿ, ರೀಕಾಲ್ ಆದಂಗೆ ಆಗತ್ತೆ. ಗೊತ್ತಿಲ್ಲ ಅನ್ನೋರು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಡನ್. ಸರಿ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಗ್ರೀಕ್ ಲೆಟರ್ ರೆಪ್ರೆಸೆಂಟ್ಸ್ ವೇವ್ ಲೆಂತ್? ಈ ಕೆಳಗಿನ ಯಾವ ಗ್ರೀಕ್ ಅಕ್ಷರಗಳು ತರಂಗಾಂತರವನ್ನ ಪ್ರತಿನಿಧಿಸುತ್ತದೆ? ನೆನ್ನೆ ತಾನೇ ಫಾರ್ಮುಲಾ ಹೇಳ್ಕೊಟ್ಟಿದೆ, ನೆನಪಿದೆಯಾ? V = n ಲ್ಯಾಂಬ್ಡಾ. ಸೊ ಇಲ್ಲಿ n ಅಂತಂದ್ರೆ ಏನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ, ಸರಿನಾ? ಲ್ಯಾಂಬ್ಡಾ ಅಂತಂದ್ರೆ ಏನಂತ ಕರಿತೀವಿ? ವೇವ್ ಲೆಂತ್ ಅಂತ ಕರಿತೀವಿ, ತರಂಗಾಂತರ ಅಂತ ಕರಿತೀವಿ, ಸರಿನಾ? ಹಾಗಾದ್ರೆ ಇಲ್ಲಿ ವೇವ್ ಲೆಂತ್ ಅನ್ನ ನಿರ್ಧರಿಸುವ, ವೇವ್ ಲೆಂತ್ ಅನ್ನ ಹೇಳುವ ಒಂದು ಸಿಂಬಲ್ ಲ್ಯಾಂಬ್ಡಾ ಇರೋದು ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ಡನ್. ಕ್ಲಿಯರಾ? ಗುಡ್. ಮುಂದಿನ ಪ್ರಶ್ನೆ, ದ ಆಡಿಬಲ್ ರೇಂಜ್ ಆಫ್ ಸೌಂಡ್ ಆಫ್ ಹ್ಯೂಮನ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ. ಮನುಷ್ಯರಿಗೆ ಶ್ರವ್ಯ ಶಬ್ದ, ಕೇಳಿಸುವ ಶಬ್ದದ ವ್ಯಾಪ್ತಿಯು ಸರಿಸುಮಾರು ಎಲ್ಲಿಂದ ಎಲ್ಲಿಗೆ ಇರುತ್ತೆ? ಐ ಥಿಂಕ್ ಆಪ್ಷನ್ ಸ್ವಲ್ಪ ಮಿಸ್ ಆಗಿರ್ಬೋದು ಅಂದ್ಕೊಳ್ತೀನಿ. ಆಪ್ಷನ್ನಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ. ಆಪ್ಷನ್ಸ್ ಆ ಥರ ಅಲ್ಲ, ಬಟ್ ನಾನೇ ಹೇಳ್ಕೊಡ್ತೀನಿ ಯಾವುದು ಆನ್ಸರು ಅನ್ನೋದು, ಮತ್ತು ಅದರ ಬಗ್ಗೆ ಎಕ್ಸ್ಪ್ಲನೇಷನು ಕೂಡ ಕೊಡ್ತೀನಿ ನಾನು. ಸೊ ದ ಆಡಿಬಲ್ ರೇಂಜ್ ಅಂತಂದ್ರೆ ಇದು ಸೌಂಡ್ ಚಾಪ್ಟರ್ನಲ್ಲಿ ಬರುವಂಥದ್ದು ಶಬ್ದ. ಸೊ ಶಬ್ದ, ಮನುಷ್ಯ ಒಂದು ಶಬ್ದವನ್ನ ಆಲಿಸ್ಕೊಳ್ಬೇಕು ಅಂತಂದ್ರೆ ಅದರ ಒಂದು ಫ್ರೀಕ್ವೆನ್ಸಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ನವರೆಗೆ ಇರಬೇಕು. ಇದು ಆ ಒಂದು ಫ್ರೀಕ್ವೆನ್ಸಿ ಆಗತ್ತೆ ಕೇಳಿಸ್ಕೊಳ್ಳುವಂತಹ ಶಬ್ದ. ಅಪ್ರಾಕ್ಸಿಮೇಟ್ಲಿ ಆಡಿಬಲ್ ರೇಂಜ್ ಅಂತ ನಾವು ಅದನ್ನ ಕರಿತೀವಿ. ಕ್ಲಿಯರಾ?
ಹಾಗಾದ್ರೆ ಈ 20 ಹರ್ಟ್ಸ್ಗಿಂತ ಕೆಳಗಿರುವ ಸೌಂಡನ್ನು ಏನಂತ ಕರಿತೀವಿ ನೋಡಿ. 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ವರೆಗೆ ಇರುವುದು ನಾನು ಹೇಳಿದೆ, ಇದು ಆಡಿಯಬಲ್ ರೇಂಜ್. ಹೌದಾ? ಸೊ ಇದು ಆಡಿಯಬಲ್ ರೇಂಜ್. ಹಾಗಾದ್ರೆ ಇದರ ಕೆಳಗೆ ಇದ್ರೆ ಏನಿರುತ್ತೆ, ಅದಕ್ಕೆ ಒಂದು ಹೆಸರು ಇದೆ. ಅದಕ್ಕೆ ಏನು ಹೆಸರು? ಇನ್ಫ್ರಾಸಾನಿಕ್ ಸೌಂಡ್ ಅಂತ. ಓಕೆ, ಸೊ ಇದನ್ನ 20,000 ಹರ್ಟ್ಸ್ನಿಂದ ಮೇಲಿರುವಂಥದ್ದನ್ನ ನಾವು ಅಲ್ಟ್ರಾಸಾನಿಕ್ ಸೌಂಡ್ ಅಂತ. ನೆನಪ ಇದೆಯಾ? ಇದೆಲ್ಲ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ನಾವು ಕರಿತೀವಿ. ಇದು ಇನ್ಫ್ರಾಸಾನಿಕ್ ಸೌಂಡ್ ಕೆಳಗಿರುವಂಥದ್ದು, ಇದು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಅನ್ನುವಂಥದ್ದು. ಒಂದು ಶ್ರವಣಾತೀತ, ಇನ್ನೊಂದು ಶ್ರವ್ಯ ಶಬ್ದ ಅಂತ ಕರಿತೀವಿ. ಇದು ಅಲ್ಟ್ರಾಸಾನಿಕ್ಸು ಮತ್ತೆ ಇನ್ಫ್ರಾಸಾನಿಕ್ಸ್ನ ಬಗ್ಗೆ ಇರುವಂಥದ್ದು ಮತ್ತು ಆಡಿಬಲ್ ರೇಂಜ್ ಮೂರೂ ಕೂಡ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾಯಿಂಟು. ಮುಂದಿನ ಪ್ರಶ್ನೆ, what should approximately be the minimum distance between the source and the reflector for an echo? ಪ್ರತಿಧ್ವನಿಗಾಗಿ ಪ್ರತಿಫಲಕ ಮತ್ತು ಮೂಲದ ನಡುವಿನ ಕನಿಷ್ಠ ಅಂತರ ಎಷ್ಟಿರಬೇಕು? ಫಾರ್ ಎಕ್ಸಾಂಪಲ್, ಯಾವುದೋ ಮನುಷ್ಯರಿಗೆ ನಿಂತ್ಕೊಂಡ್ರು ಅಂತ ಅನ್ಕೊಳ್ಳಿ. ಗೋಲ್ ಗುಂಬಜ್ ಬಗ್ಗೆ ಕೇಳಿದ್ದೀರಾ? ಗೋಲ್ ಗುಂಬಜಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾ? ಗೋಲ್ ಗುಂಬಜ್ನ ಹೋಗಿ ನಿಂತ್ಕೊಂಡು ಒಂದು ಸಲ ವಾಯ್ಸನ್ನ ನಾವು ಮಾತಾಡಿದ್ರೆ ಅಥವಾ ಏನಾದ್ರು ಕೂಗಿದ್ರೆ ಅದು ನಮಗೆ ರಿಪೀಟ್ ಆಗುತ್ತೆ. ಅದನ್ನೇ ನಾವು ಪ್ರತಿಧ್ವನಿ ಅಂತ ನಾವು ಕರಿತೀವಿ ಅಂತ ಅನ್ನೋದು ಗೊತ್ತು. ಅದಕ್ಕೆ ಹೆಸರು ಇರೋದು ಎಕೋ. ಹಾಗಾದ್ರೆ ಈ ಎಕೋ ಆಗಬೇಕು ಅಂದರೆ ಈ ಮನುಷ್ಯ ಅಥವಾ ಏನು ಆಬ್ಜೆಕ್ಟ್ ಇರುತ್ತೆ ಅಲ್ಲಿಂದ ಈ ಒಂದು ವಾಲ್ ಇರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಪ್ರತಿಧ್ವನಿ ಆಗಬೇಕು, ಎಕೋ ಆಗಬೇಕು ಅಂದರೆ ಇವೆರಡರ ಮಧ್ಯೆ ಎಷ್ಟು ಕನಿಷ್ಠ ದೂರ ಇರಬೇಕು, ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅನ್ನೋದನ್ನೇ ಪ್ರಶ್ನೆ ಕೇಳಿರೋದು. ಎಕೋ ಆಗಬೇಕು ಅಂದರೆ ಮಿನಿಮಮ್ ಡಿಸ್ಟೆನ್ಸು 17 ಮೀಟರ್ ಇರಬೇಕು. ಪ್ರತಿಧ್ವನಿ ಆಗಬೇಕು ಅಂದರೆ ಮಿನಿಮಮ್ 17 ಮೀಟರ್ ಇರಬೇಕು. ಸೊ 17 ಮೀಟರ್ ಇರೋ ಆಪ್ಷನ್ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರಾ? ಸರಿ, ಮುಂದಿನ ಪ್ರಶ್ನೆ ಏನಿದೆ? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್? ಸೋನಾರ್ ವೆರಿ ವೆರಿ ಇಂಪಾರ್ಟೆಂಟ್. ಸೋನಾರ್ನ ಫುಲ್ ಫಾರ್ಮ್ ಏನು? ಸೋನಾರ್ನ ಫುಲ್ ಫಾರ್ಮ್ ಏನಾಗುತ್ತೆ ಅಂತಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಇಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್. ಅದು ಎಲ್ಲಿದೆ ನೋಡಿ? ಸಿ ಆಪ್ಷನಲ್ಲಿದೆ. ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಓಕೆ, ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸರಿ, ಸೋನಾರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸಮುದ್ರದ ತಳಭಾಗದಲ್ಲಿ ಗೊತ್ತಿದೆಯಾ ಸೋನಾರ್ ಸೌಂಡ್ ಯಾವಾಗ ಯೂಸ್ ಆಗತ್ತೆ? ಸೊ ಸಮುದ್ರದ ತಳಭಾಗದಲ್ಲಿ ಈಗ ಶಿಪ್ನಲ್ಲಿ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಶಿಪ್ಪು, ಇದು ನೀರು, ಸಮುದ್ರದ ಮೇಲೆ ಈ ರೀತಿ ಶಿಪ್ಪು ಅಕಸ್ಮಾತ್ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿನ ಕೆಳಭಾಗದಲ್ಲಿ ನಾವು ಇಲ್ಲಿ ಅಲ್ಟ್ರಾಸಾನಿಕ್ ಸೌಂಡ್ಸನ್ನ ಕಳಿಸ್ತೀವಿ. ಅಲ್ಟ್ರಾಸಾನಿಕ್ ಸೌಂಡ್ಸ್ನ ಕಳಿಸಿದಾಗ ಅದು ಪ್ರತಿಧ್ವನಿ ಆದಾಗ ಅಲ್ಲಿ ಮುಂದೆ ಏನು ಬರುತ್ತೆ ಅರ್ಥ ಮಾಡ್ಕೊಳ್ಳಿ. ಆ ಸೋನಾರ್ ಯೂಸ್ ಮಾಡೋವಂಥದ್ದೇ ಅದಕ್ಕೇನೆ. ಅರ್ಥ ಮಾಡ್ಕೊಳ್ಳಿ, ಮುಂದೆ ಯಾವುದಾದ್ರೂ ಬರ್ತಾ ಇರುವಂಥದ್ದು ಆಳದ್ದು ಎಷ್ಟಿದೆ ಇದು ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಸೋನಾರನ್ನ ಯೂಸ್ ಮಾಡ್ತೀವಿ. ಅದರ ಫುಲ್ ಫಾರ್ಮು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅನ್ನುವಂಥದ್ದು. ಕ್ಲಿಯರಾ? ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್? ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕಳಿಸಿದ್ದೀರಾ. ಗುಡ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗಬೇಕು ಅಂತಂದರೆ ಆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಯಾವುದು ಕೆಳಗಿರುವುದು ಉದಾಹರಣೆ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳಕಿನ ಚದುರುವಿಕೆಗೆ ಉದಾಹರಣೆ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾತಾಡ್ತಾ ಇರೋದು ಯಾವುದು ಸರ್? ಇಲ್ಲಿ ಮಾತಾಡ್ತಾ ಇರೋದು ಸ್ಕ್ಯಾಟ್ರಿಂಗ್ ಬಗ್ಗೆ. ಚದುರುವಿಕೆ, ಬೆಳಕು ಒಂದು ಕಲ್ಲಿನ ಮೇಲೆ ಬಿದ್ದಾಗ ಚದುರುತ್ತಲ್ಲ, ಅಂದರೆ ಡಿಸ್ಪರ್ಸ್ ಆಗುತ್ತಲ್ಲ, ಅಂದರೆ ಹೊರಗಡೆ ಹೋಗುತ್ತಲ್ಲ, ಸ್ಕ್ಯಾಟರ್ಡ್ ಆಗುತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಹಾಗಾದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರು ನಾವು ಒಂದೊಂದೇ ಆಪ್ಷನ್ ನೋಡ್ಕೊಂಡು ಹೋಗೋದಾದರೆ ಬಿ ಆಪ್ಷನ್ ನೋಡೋಣ. ಸೊ ಇಲ್ಲಿ ನಾವು ಆಪ್ಷನ್ನ ಜೊತೆಗೆ ಆ ಆಪ್ಷನ್ನ ಮೀನಿಂಗು ತಿಳ್ಕೊಬೇಡ. ಫಸ್ಟ್ ಆಫ್ ಆಲ್ ಈ ಪ್ರಶ್ನೆಗೆ ಉತ್ತರ ಏನೇ ಆಗಿರುತ್ತೆ. ಬ್ಲೂ ಕಲರ್ ಆಫ್ ಸ್ಕೈ.
ಆಕಾಶದ ನೀಲಿ ಬಣ್ಣ ಬೆಳಕಿನ ಚದುರುವಿಕೆಗೆ ಉದಾಹರಣೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ದ ಎಕ್ಸಾಂಪಲ್. ಹಾಗಾದ್ರೆ ಎರಡನೇದೇನು? ಬಿ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ಫಸ್ಟ್ ಆಫ್ ಆಲ್ ಇದಕ್ಕೆ ಆನ್ಸರು ಎ. ಕ್ಲಿಯರ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಯಾಕೆ? ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಯಾಕೆ ಅಂತಂದರೆ ಅದು ಅಟ್ಮಾಸ್ಫಿಯರಿಕ್ ರಿಯಾಕ್ಷನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ನಾವು ಹೇಳ್ತೀವಲ್ಲ, ಅದಿದ್ರೆ ಅದಾಗೋದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ವೈಟ್ ಲೈಟ್ ಗೆಟ್ಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕಲರ್ಸ್ ವೆನ್ ಪಾಸಿಂಗ್ ಥ್ರೂ ಅ ಗ್ಲಾಸ್ ಪ್ರಿಸಮ್. ಐಸಾಕ್ ನ್ಯೂಟನ್ ಅವ್ರು ಮಾಡಿದ್ರು ಗೊತ್ತಾ. ಸೊ ಅದೇನಂತ ಕರಿತೀವಿ ನಾವು? ಸೊ ಅದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ರೇನ್ಬೋ ಗೊತ್ತು, ಏನಕ್ಕೆ ಏನಾಗುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿದೆ. ಹಾಗಾದರೆ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ದ ಆನ್ಸರ್ ಅನ್ನುವಂಥದ್ದು. ಇಲ್ಲಿರೋ ಆಪ್ಷನ್ಸ್ಗಳಿಗೂ ನಾವು ಡೆಫಿನೇಷನ್ಸನ್ನು ಹೇಳಿದ್ದೀವಿ ಅನ್ನುವಂಥದ್ದು. ಕ್ಲಿಯರ್ ಆಗಿದೆ ಪಾಯಿಂಟು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಹಾಗೆ ವಿಜಿಟಿ ಅಕಾಡೆಮಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿನಾ? ಸೊ ದಟ್ ನಮಗೆ ಇನ್ನು ಮುಂದೆ ಬೇರೆ ಬೇರೆ ತರಹದ ಕ್ವಶನ್ಸ್ಗಳನ್ನ ತಗೊಂಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಇಲ್ಲಿ ಕ್ವಶನ್ಸ್ಗಳನ್ನು ಕೆಲವೊಬ್ರಿಗೆ ಕಾನ್ಸೆಪ್ಟ್ಸ್ಗಳೆಲ್ಲವೂ ಗೊತ್ತಿರುತ್ತೆ. ಕ್ವಶನ್ಸ್ಗಳನ್ನು ತಗೊಂಡಾಗ ನಮಗೆ ಗೊತ್ತಿರುತ್ತೆ ಅಂತಂದ್ರೂ ಕೂಡ ಅದನ್ನು ನೀವು ನೋಡಿದಾಗ ಒಂದ್ಸಲ ಅದು ರಿವಿಷನ್ ಆಗುತ್ತೆ ಅನ್ನುವಂಥದ್ದು, ರಿವಿಷನ್ ಆದಂಗೆ ಆಗುತ್ತೆ. ದಟ್ಸ್ ವೈ ವಿ ವಿಲ್ ಟೇಕ್ ದ ಕ್ವಶನ್ಸ್, ಎವ್ರಿ ಕ್ವಶನ್ಸ್ ವಿ ವಿಲ್ ಟೇಕ್. ಎಲ್ಲ ಥರದ ಪ್ರಶ್ನೆಗಳನ್ನು ನಾವು ತಗೋತೀವಿ. ಓಕೆನಾ? ಸೊ ಮೊದಲೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ between a satellite and earth accelerates. ಸೊ ಗ್ರಾವಿಟೇಷನ್ ಫೋರ್ಸು ಯಾವುದಿರುತ್ತೆ, ಸ್ಯಾಟಲೈಟು ಮತ್ತು ಅರ್ಥನ ಮಧ್ಯೆ ಯಾವುದು ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಇದು ಸ್ಯಾಟಲೈಟ್ ಅಂತ ಅಂದ್ಕೊಂಡ್ರೆ ಇದು ಸೂರ್ಯ ಅಥವಾ ಇದು ಹೀಗಿರುತ್ತೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ಸ್ಯಾಟಲೈಟ್ ಇರುತ್ತೆ ಅಂತಂದರೆ ಅಕಸ್ಮಾತು ಇವುಗಳ ಮಧ್ಯೆ ಇದು ಅರ್ಥ ಅಂತ ತಗೊಂಡ್ರೆ, ಭೂಮಿ ಅಂತ ತಗೊಂಡ್ರೆ, ಉಪಗ್ರಹ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣ ಬಲ ಯಾವುದ್ರಲ್ಲಿ ಇರುತ್ತೆ, ಓಕೆ, ಆಕ್ಸಿಲೇಟ್ ಯಾವುದರಿಂದ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ 4 ಆಪ್ಷನ್ಸ್ ಇದೆ. ಸೆಂಟ್ರಿಪೀಟಲ್ ಫೋರ್ಸು, ಸ್ಟ್ರೆಸ್ಸು, ಪ್ಲೇನ್ ಫೋರ್ಸು, ಸೆಂಟ್ರಿಫ್ಯೂಗಲ್ ಫೋರ್ಸು. ಯಾವುದಿದೆ ಅನ್ನೋದನ್ನ ನೋಡಿ ಗೆಸ್ ಮಾಡಿ. ನೀವು ಕೂಡ ಹೇಳ್ಬೋದು, ನಾನು ಕೂಡ ಹೇಳ್ತೀನಿ ಅನ್ನೋವಂಥದ್ದು. ಸರಿನಾ? ಇಲ್ಲಿ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ನಾವು ಅಥವಾ ಈ ಒಂದು ಸ್ಲೈಡ್ನಲ್ಲಿ ಅಥವಾ ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಗಳನ್ನು ನಾವು ಏನು ತಗೊಂಡಿರ್ತೀವಿ ಆ ಪ್ರಶ್ನೆಗಳಿಗೆ ಬರೀ ಆನ್ಸರ್ಸ್ನ ಮಾತ್ರ ಹೇಳ್ಕೊಂಡು ಹೋಗಲ್ಲ, ಅದರ ಜೊತೆಗೆ ನಾವು ಅದಕ್ಕೆ ಸೊಲ್ಯೂಷನ್ಸ್ ಅನ್ನು ಕೂಡ ಕೊಡ್ತೀವಿ. ಸೊಲ್ಯೂಷನ್ಸ್ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತೀವಿ ಅನ್ನುವಂಥದ್ದು. ಸರಿನಾ? ಕ್ಲಿಯರ್ ಆಗಿದೆಯಾ? ಈಗ ಇಲ್ಲಿ ನೀವು ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಒಂದಿಷ್ಟು ಉದ್ದ ದಾರ ತಗೊಂಡು ಆ ದಾರದ ಒಂದು ತುದಿಗೆ ಕಲ್ಲನ್ನ ಸೇರಿಸಿ ನಿಮ್ಮ ತಲೆಯ ಮೇಲೆ ಅದನ್ನ ತಿರುಗಿಸೋದಕ್ಕೆ ಬಿಟ್ಟಾಗ ಆ ಒಂದು ತಿರುಗಿಸುವಂತ ಜಾಗದಲ್ಲಿ ಈ ಜಾಗದಲ್ಲಿ ಏನಿರುತ್ತೆ ಅದನ್ನ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು, ಆ ಕಲ್ಲು ತಿರುಗುತ್ತಲ್ಲ ಅದನ್ನ ಒಂದು ಪಾಯಿಂಟ್ ಅಂತ ಇಟ್ಕೊಂಡ್ರೆ, ಆ ಒಂದು ಈ ಕೈ ಮತ್ತು ಕಲ್ಲಿನ ಮಧ್ಯದಲ್ಲಿ ಬರುವಂತಹ ಫೋರ್ಸ್ ಅದೇ ಸ್ಯಾಟಲೈಟ್ ಮತ್ತು ಅರ್ಥನ ನಾವು ಇದನ್ನ ಈ ಒಂದು ಎಕ್ಸಾಂಪಲ್ಸ್ ಗಳಿಗೆ ಜಾಯಿನ್ ಮಾಡ್ಕೊಂಡ್ರೆ, ಇಲ್ಲಿ ಕೈಯಲ್ಲಿರುವಂತದ್ದು ಅರ್ಥ, ಈ ಪೊಸಿಷನ್ ಅರ್ಥ, ಸುತ್ತಿಸ್ತೀವಲ್ಲ ದಾರವನ್ನ, ಇದು ಅರ್ಥ, ಅಲ್ಲಿ ಸುತ್ತುತ್ತಾ ಇರೋದು ಸ್ಯಾಟಲೈಟ್, ಕಲ್ಲು ಅನ್ನೋದು ಸ್ಯಾಟಲೈಟ್. ಹಾಗಾದ್ರೆ ಅದಕ್ಕೂ ಮತ್ತು ಅರ್ಥಗೂ ಇರುವ ನಡುವಿನ ಇರುವಂತಹ ಒಂದು ಫೋರ್ಸ್ ಯಾವುದು ಅನ್ನೋದನ್ನ ಇವರು ಕೇಳಿರೋದು. ಆ ಫೋರ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ?
ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಇದು ನಿಮ್ಮ ಮೊದಲನೇ ಕ್ವಶನ್ಗೆ ಆನ್ಸರ್. ಸೊ ಎ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ ಕ್ಲಿಯರಾ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ಗುರುತ್ವಾಕರ್ಷಣೆಯ ಸ್ಥಿರಾಂಕದ ಮೌಲ್ಯ ಎಷ್ಟು? ಸೊ ಗುರುತ್ವಾಕರ್ಷಣೆಯ ಸ್ಥಿರಾಂಕದ ಮೌಲ್ಯ ಎಷ್ಟಿರುತ್ತೆ ಅಂತಂದ್ರೆ 6.6734 ಇಂಟು 10⁻−11 6.6734 6.67 ಅಂತಲೂ ಬರೀಬಹುದು, ಬಟ್ ಇರ್ಲಿ 6734 ಇಂಟು 10⁻−11 ಇರುವ ಆಪ್ಷನ್ ಸಿ ಆಗುತ್ತೆ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಹೇಳುವ ಪಾಯಿಂಟ್ ಅನ್ನ ನೀಟಾಗಿ ನೋಡ್ಕೊಂಡ್ಬಿಡಿ. ಪ್ರತಿ ಪಾಯಿಂಟ್ ಅಲ್ಲೂ ನಿಮಗೆ ಕಾನ್ಸೆಪ್ಟ್ ಇರುತ್ತೆ, ಜೊತೆಗೆ ಏನಿರುತ್ತೆ ಒಂದು ಕ್ವಶನ್ಸ್ ಗಳು ಕೂಡ ಅದರಲ್ಲಿ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವೀಕ್ ಫೋರ್ಸ್? ಕೆಳಗಿನವುಗಳಲ್ಲಿ ಯಾವುದು ದುರ್ಬಲ ಶಕ್ತಿ? ಸೊ ನಮಗೆ ಗೊತ್ತಿರೋ ಹಾಗೆ ವೀಕ್ ಫೋರ್ಸ್ ಅಂತಂದ್ರೆ ನಾವು ಅದು ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಅತ್ಯಂತ ಜಾಸ್ತಿ ತುಂಬಾ ಫೋರ್ಸ್ ಇರುವುದು ನ್ಯೂಕ್ಲಿಯರ್ ಫೋರ್ಸ್ ಅಂತಾನು ಹೇಳ್ಬೋದಲ್ವಾ, ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ತಗೊಂಡು ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಫ್ರೀ ಫಾಲ್ ಇಸ್ ಪಾಸಿಬಲ್ ಓನ್ಲಿ ಇನ್? ಮುಕ್ತ ಪತನ ಅಂದ್ರೆ ನಾವು ಏನು ಫ್ರೀ ಫಾಲ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದು ಯಾವ ಜಾಗದಲ್ಲಿ ಅದು ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ ಅದು ಆಗೋದು ವ್ಯಾಕ್ಯೂಮ್ ನಲ್ಲಿ, ನಿರ್ವಾತ ಪ್ರದೇಶದಲ್ಲಿ. ನಿರ್ವಾತ ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಗೊತ್ತಿದ್ಯಾ? ವ್ಯಾಕ್ಯೂಮ್ ಅಂದ್ರೆ ಗೊತ್ತಿದ್ಯಾ? ಏರ್ ಇಲ್ಲದಿರುವ ಪ್ರದೇಶದಲ್ಲಿ. ಓಕೆನಾ? ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ, ವ್ಯಾಕ್ಯೂಮ್ ಆಗತ್ತೆ, ನಿರ್ವಾತ ಆಗತ್ತೆ. ಓಕೆನಾ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಆರಿಸಿ ಬರೆಯಿರಿ. ಒಂದು ನಿಮಿಷ, ಅದನ್ನ ಸೈಜ್ ಚಿಕ್ಕದ್ ಮಾಡ್ಕೊಳ್ತೀನಿ ಸೊ ದಟ್ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಅನ್ನುವಂಥದ್ದು. ಐ ಥಿಂಕ್ ಕರೆಕ್ಟ್ ಆಗಿದೆ ಅನ್ಸುತ್ತೆ ಈಗ. ಓಕೆನಾ? ನೋಡಿ ಈಗ. ಸೊ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಏನಿದೆ ಅಂದ್ರೆ, ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಮೊದಲನೇದು, ಗ್ರಾವಿಟೇಷನಲ್ ಆಕ್ಸಲರೇಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಶೇಪ್, ಸೈಜ್ ಅಂಡ್ ಮಾಸ್ ಆಫ್ ದ ಬಾಡಿ. ಗುರುತ್ವಾಕರ್ಷಣೆಯ ವೇಗವರ್ಧನೆ ದೇಹದ ಆಕಾರ, ಗಾತ್ರ ಮತ್ತು ದ್ರವ್ಯರಾಶಿಯನ್ನ ಅವಲಂಬಿಸಿರುವುದಿಲ್ಲ. ಎರಡನೇ ಪಾಯಿಂಟ್, ಗ್ರಾವಿಟೇಷನಲ್ ಆಕ್ಸಲರೇಷನ್ ಇಸ್ ಮ್ಯಾಕ್ಸಿಮಮ್ ಎಟ್ ದ ಪೋಲ್ಸ್. ಅಂದ್ರೆ ಧ್ರುವಗಳಲ್ಲಿ ಗುರುತ್ವಾಕರ್ಷಣೆಯ ವೇಗ ಗರಿಷ್ಠವಾಗಿರುತ್ತದೆ. ಓಕೆ. ಮೂರನೇದು, ಗ್ರಾವಿಟೇಷನಲ್ ಆಕ್ಸಲರೇಷನ್ ಇಸ್ ಮಿನಿಮಮ್ ಎಟ್ ದ ಈಕ್ವೇಟರ್. ಮಿನಿಮಮ್ ಎಟ್ ದ ಈಕ್ವೇಟರ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸಮಭಾಜಕ ಅಥವಾ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸಮಭಾಜಕ ಒಂದು ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣೆಯು ಕನಿಷ್ಠವಾಗಿರುತ್ತದೆ, ಕಡಿಮೆ ಇರುತ್ತೆ. ಅಂಡ್ ನಾಲ್ಕನೇ ಆಪ್ಷನ್, ಇಫ್ ದ ಎಲಿವೇಟರ್ ಇಸ್ ಮೂವಿಂಗ್ ಅಪ್ವರ್ಡ್, ಲಿಫ್ಟ್ ಮೇಲಕ್ಕೆ ಹೋಗ್ತಾ ಇದ್ರೆ ವಿತ್ ಸಮ್ ಆಕ್ಸಲರೇಷನ್, ಕೆಲವು ಆಕ್ಸಲರೇಷನ್ ವೇಗೋತ್ಕರ್ಷವನ್ನು ಇಟ್ಕೊಂಡು ಮೇಲೆ ಹೋಗ್ತಾ ಇದ್ರೆ, ದೆನ್ ದ ಅಪಿಯರೆಂಟ್ ವೇಟ್ ಆಫ್ ದ ಬಾಡಿ ಇಸ್ ಲೆಸ್ ದೆನ್ ಇಟ್ಸ್ ಆಕ್ಚುಯಲ್ ವೇಟ್. ಅಂದ್ರೆ ಆ ವಸ್ತುವಿನ ತೂಕ ಏನಿರುತ್ತೆ ಅದು ನಿಜವಾದ ತೂಕಕ್ಕಿಂತ ಕಡಿಮೆ ಇರುತ್ತೆ. ಇದು ಪ್ರಶ್ನೆ. ಇದು ಆ ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿರೋದು. ಈ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ತಪ್ಪಾದ ಹೇಳಿಕೆ ಯಾವುದು? ತಪ್ಪಾದ ಹೇಳಿಕೆ ಯಾವುದು? ಸರಿ, ನನಗೆ ಆನ್ಸರ್ಸ್ ಬಂದಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ನೋಡಿ, ಸೊ ಇಲ್ಲಿ ಕೆಳಗಡೆಯಿಂದ ಬರೋಣ. ಸೊ ಲಿಫ್ಟ್ ನಲ್ಲಿ ತೂಕ ಕಡಿಮೆ ಇರುತ್ತಾ? ಹೌದು, ಕಡಿಮೆ ಇರುತ್ತೆ. ಅದು ಸರಿ ಇದೆ, ತಪ್ಪಲ್ಲ, ಅದು ಸರಿ ಇದೆ.
ನಮ್ಗೆ ತಪ್ಪಾಗಿರೋದು ಬೇಕು. ಸಮಭಾಜಕ ವೃತ್ತದಲ್ಲಿ ಗುರುತ್ವಾಕರ್ಷಣೆ ವೇಗೋತ್ಕರ್ಷ ಕನಿಷ್ಠವಾಗಿರುತ್ತೆ. ಯೋಚನೆ ಮಾಡೋಣ. ಧ್ರುವಗಳಲ್ಲಿ ಗ್ರಾವಿಟೇಷನ್ ಆಕ್ಸಿಲರೇಷನ್ ಇಸ್ ಮ್ಯಾಕ್ಸಿಮಮ್ ಎಟ್ ದ ಪೋಲ್ಸ್. ಗ್ರಾವಿಟೇಷನ್ ಆಕ್ಸಿಲರೇಷನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಶೇಪ್ ಅಂಡ್ ಸೈಜ್. ಗ್ರಾವಿಟೇಷನ್ ಆಕ್ಸಿಲರೇಷನ್ ಈಗ ನಾವು ಮೇಲ್ಗಡೆಗೆ ಎಸಿತೀವಿ ಅಂತಂದ್ರೆ ಯಾವ್ದಾದ್ರು ವಸ್ತುನ, ಅದು ಶೇಪ್ ನ ಮೇಲೆ, ಮಾಸ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿರಲ್ಲ, ಹೌದಲ್ಲ? ಯಾವುದೇ ಹೆಸರು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತಲ್ವಾ? ಸೊ ಇನ್ನು ಉಳಿದಿರೋದು 2 ಪಾಯಿಂಟ್, ಬಿ ಮತ್ತೆ ಸಿ. ಬಿ ಮತ್ತೆ ಸಿ ಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ನಮಗೆ ಆನ್ಸರ್ಸ್ ದೊರಕುತ್ತೆ ಅನ್ನುವಂಥದ್ದು. ಸರಿನಾ? ಮುಂದಿನ ಪ್ರಶ್ನೆ. ದ ಎಸ್ಕೇಪ್ ವೆಲಾಸಿಟಿ ಎಟ್ ದ ಅರ್ತ್ ಸರ್ಫೇಸ್ ಇಸ್ ಅಪ್ರಾಕ್ಸಿಮೇಟ್ಲಿ. ನಾವು ದಿಸ್ ಇಸ್ ಇಂಪಾರ್ಟೆಂಟ್. ವಿಮೋಚನಾ ವೇಗ, ಭೂಮಿಯ ಮೇಲ್ಮೈಯಿಂದ ವಿಮೋಚನಾ ವೇಗ. ಏನಿದು ವಿಮೋಚನಾ ವೇಗ ಅನ್ನೋದನ್ನು ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಮೋಚನಾ ವೇಗ ಅಂತಂದ್ರೆ ಅಕಸ್ಮಾತ್ ನಾವು ಭೂಮಿಯಿಂದ ರಾಕೆಟ್ ಅನ್ನ ಹಾರಿಸ್ತಾ ಇದೀವಿ ಅಂತ ಅನ್ಕೊಂಡ್ರೆ ಭೂಮಿಯ ಮೇಲಿರುವ ಆಕ್ಸಲರೇಷನ್, ಗ್ರಾವಿಟೇಷನ್ ಫೋರ್ಸ್ ಅನ್ನ ದಾಟಿಕೊಂಡು ಅದು ಹೋಗಬೇಕು ಅಂತಂದ್ರೆ ಭೂಮಿಯ ಮೇಲಿರುವ ವೇಗೋತ್ಕರ್ಷ ಏನದು ಗುರುತ್ವಾಕರ್ಷಣೆಯನ್ನ ನಾವು ದಾಟ್ಕೊಂಡು ಆ ರಾಕೆಟ್ ಮೇಲೆ ಹೋಗಬೇಕು ಅಂದ್ರೆ ಅದಕ್ಕೆ ನಾವು ನೀಡುವಂತಹ ಒಂದು ವೆಲಾಸಿಟಿಯೇ ಅದು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ, ವಿಮೋಚನಾ ವೇಗ ಅಂತ ಕರಿತೀವಿ. ಹಾಗಾದ್ರೆ ಈ ರಾಕೆಟ್ ಅರ್ತ್ ನ ಗ್ರಾವಿಟೇಷನ್ ಫೋರ್ಸ್ ಇಂದ ದಾಟಿಕೊಂಡು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ, ಗುರುತ್ವಾಕರ್ಷಣ ಬಲದಿಂದ ದಾಟಿಕೊಂಡು ಮೇಲೆ ಹೋಗ್ಬೇಕು ಅಂದ್ರೆ ನಾವು ನೀಡಬೇಕಾದ ವಿಮೋಚನಾ ವೇಗ ಎಷ್ಟಿರ್ಬೇಕು ಅಂದ್ರೆ, ಎಸ್ಕೇಪ್ ವೆಲಾಸಿಟಿ ಎಷ್ಟಿರ್ಬೇಕು ಅಂದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇರಬೇಕು ಸರ್. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ 11.2 ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆ ತಗೊಂಡ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಫಾರ್ಮುಲಾ ಆಫ್ ದ ಪ್ರೆಷರ್. ಈ ಕೆಳಗಿನವುಗಳಲ್ಲಿ ಯಾವುದು ಒತ್ತಡದ ಆಯಾಮ ಅಂತಾನು ಹೇಳ್ಬಹುದು, ಸೂತ್ರ ಅಂತನಾರು ಕೂಡ ನಾವು ಹೇಳಬಹುದು. ಯಾವುದು ನೋಡೋಣವಾ? ಹಾಗದಕ್ಕಿಂತ ಮುಂಚೆ 1 ನಿಮಿಷ. ಓಕೆ, ಈಗ ಸರಿ ಆಯ್ತು. ಸರಿಯಾಗಿದೆಯಾ? ಸರಿಯಾಗಿದೆ. ಸೊ ಡೈಮೆನ್ಷನ್ ಫಾರ್ಮುಲಾ ಆಫ್ ಪ್ರೆಷರ್ದು ಡೈಮೆನ್ಷನ್ ಫಾರ್ಮುಲಾ ಯಾವ್ದು ಆಗತ್ತೆ? ಸೊ ಇದರಲ್ಲಿರೋ ಆಪ್ಷನ್ ನಲ್ಲಿ ನಾವು ನೋಡಿದ್ರೆ ML -1 T-2 ಅನ್ನೋದು ನಿಮ್ಮ ಪ್ರೆಷರ್ನ ಡೈಮೆನ್ಷನಲ್ ಫಾರ್ಮುಲಾ ಆಗತ್ತೆ. ಅದು ಇರುವುದು ಬಿ ಅಲ್ಲಿ. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಪ್ರೆಷರ್ಗೆ ಸೂತ್ರ ಇದೆ. ಪ್ರೆಷರ್ಗೆ ಸೂತ್ರ ನೆನಪಲ್ಲಿ ಇದೆಯಾ ಯಾರಿಗಾದ್ರೂ? ಸೊ ಪ್ರೆಷರ್ಗೆ ಸೂತ್ರ ಏನಾಗತ್ತೆ? ಎಲ್ಲಿದೆ ಪೆನ್ನು? ಇಲ್ಲಿದೆ. ಓಕೆ, ಫೋರ್ಸ್ ನ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ಬಲವನ್ನ ಅದರ ಒಂದು ವಿಸ್ತೀರ್ಣದ ಜೊತೆಗೆ, ಸರಿನಾ? ಅದು ಹಾಗಾಗಿ ಇಲ್ಲಿ ನಾವು ಇದನ್ನ ಇಟ್ಕೊಂಡು ನಾವು ಮಾಡುವಂಥದ್ದು. ಸೊ ಇಲ್ಲಿ ಬಲಕ್ಕೆ ನಾವು MLT2 ಡಿವೈಡೆಡ್ ಬೈ, ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಗೊತ್ತಿತ್ತು ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಉಳಿಯುವಂಥದ್ದು ML-1 T-2 ಅನ್ನುವಂಥದ್ದು. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಐಸ್ ಫ್ಲೋಟ್ಸ್ ಆನ್ ವಾಟರ್ ಬಿಕಾಸ್ ಇಟ್ಸ್ ಡೆನ್ಸಿಟಿ ಇಸ್ ಮೋರ್ ದೆನ್ ವಾಟರ್ ಆಗತ್ತಾ, ಲೆಸ್ ದೆನ್ ವಾಟರ್ ಆಗತ್ತಾ, ಇಸ್ 0 ಆಗತ್ತಾ, ಇಸ್ ಲೈಕ್ ವಾಟರ್ ಆಗತ್ತಾ? ಮಂಜುಗಡ್ಡೆಯು ನೀರಿನ ಮೇಲೆ ತೇಲುತ್ತೆ. ಯಾಕೆ ಅಂದ್ರೆ ಅದರ ಸಾಂದ್ರತೆ ಯಾವುದಕ್ಕೆ ಈಕ್ವಲ್ ಇರಬೇಕು. ಸೊ ನೀರಿನ ಮೇಲೆ ತೇಲ್ಬೇಕು ಅಂತಂದ್ರೆ, ಈ ನೀರಿನ ಮೇಲೆ ಈ ರೀತಿ ತೇಲ್ಬೇಕು ಅಂದ್ರೆ ಏನು? ಮಂಜುಗೆಡ್ಡೆ ಅದರ ಸಾಂದ್ರತೆ ಏನಾಗಿರ್ಬೇಕು? ಲೆಸ್ ದೆನ್ ವಾಟರ್ ಆಗಿರ್ಲೇಬೇಕು. ನೀರಿಗಿಂತ ಏನಾಗಿರ್ಬೇಕು? ಇದು 15 ಬಿಟ್ಟು ಹಾಕಿ, 15 ಸ್ವಲ್ಪ ಏನೋ ಮಿಸ್ ಆಗಿ ಬಂದ್ಬಿಟ್ಟಿದೆ, 15 ಇದು ಬೇಡ. ಇಸ್ ಲೆಸ್ ದೆನ್ ವಾಟರ್ ಇರಬೇಕು. ನೀರಿಗಿಂತ ಏನಿರ್ಬೇಕು? ಕಡಿಮೆ ಇರಬೇಕು. ಹಾಗಿದ್ದಾಗ ಅದು ನೀರಿನ ಮೇಲೆ ತೇಲುತ್ತೆ. ಇಲ್ಲ ಅಂದ್ರೆ ಓಕೆನಾ? ಮುಂದಿನ ಪ್ರಶ್ನೆ. ಓಕೆ, ಇಲ್ಲೇ ಇದೆಯಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 273 ಕೆಲ್ವಿನ್?
ಸೊ 273 ಕೆಲ್ವಿನ್ ವ್ಯಾಲ್ಯೂ ಏನು, ಯಾರಾದ್ರೂ ಮಾಡ್ತೀರಾ? 273 ಕೆಲ್ವಿನ್, 273 ಕೆಲ್ವಿನ್. ಸೊ C is equals to K minus 273. K ಅಂತಂದ್ರೆ 273 minus 273, ಆನ್ಸರ್ 0 ಬರುತ್ತೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಆನ್ಸರ್. ಸೊ ಬಿ ಅಲ್ಲ, ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಟೆಂಪರೇಚರ್ ವೆನ್ ಇಸ್ ಕನ್ಸಿಡರ್ಡ್ ನಾರ್ಮಲ್ ಇನ್ ದ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ಪರಿಗಣಿಸಲಾದ ತಾಪಮಾನ ಎಷ್ಟು? ನೆನಪಿದೆಯಾ? ಮನುಷ್ಯನ ತಾಪಮಾನ ಎಷ್ಟಿರುತ್ತೆ, ಮನುಷ್ಯನಿಗೆ ಏನ್ ಹೇಳ್ತೀವಿ, ಟೆಂಪರೇಚರ್ ಎಷ್ಟಿರುತ್ತೆ ಅನ್ನುವಂಥದ್ದು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ, ಹೈಸ್ಕೂಲಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅಂತ ಹೇಳಿದರೆ ನೆನಪಲ್ಲಿದೆಯಾ? ಸೊ 37 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಅದು ಎಷ್ಟಕ್ಕಾಗತ್ತೆ? 98.6 ಡಿಗ್ರಿ ಆಗತ್ತೆ. 98.6 ಡಿಗ್ರಿ ಇರೋದು ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆನಾ? Evaporation of a water occurs at the freezing point, at fusion temperature, at all the temperature ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇದ್ದಾಗ. ಇವಾಪರೇಷನ್ ಆಗೋದು ಯಾವಾಗ? ನೀರನ್ನ ಕುದಿಸೋಕೆ ಇಟ್ಟಿರ್ತೀರಾ, ನೀರನ್ನ ಒಂದು ಪಾತ್ರೆಯಲ್ಲಿ ಕುದಿಸೋದಕ್ಕೆ ಇಟ್ಟಿರ್ತೀರಾ, ಆಯ್ತಾ? ಇದು ಇವಾಪರೇಟ್ ಆಗೋದು ಯಾವಾಗ? ಇವಾಪರೇಟ್ ಆಗೋದು ಯಾವಾಗ? 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ. 100 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗ, ಅಂದ್ರೆ ಕುದಿಯೋ ಬಿಂದುವಿನಲ್ಲಿ. ಹಾಗಾದ್ರೆ ಕುದಿಯೋ ಬಿಂದುವಿನಲ್ಲಿ ಇರುವುದು ಆಪ್ಷನ್ ಯಾವುದು? ಡಿ. ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದೊಂದೇ ಕ್ವಶನ್ಸ್ ಕೂಡ ನಾವು ಮಾತಾಡ್ತಾ ಇದೀವಿ. ಕ್ವಶನ್ಸ್ ನ ಜೊತೆಗೆ ನಾವು ಕಾನ್ಸೆಪ್ಟ್ಸ್ ಗಳನ್ನು ಕೂಡ ನಾವು ಹೇಳ್ಕೊಡ್ತಾ ಇದೀವಿ. ಓಕೆ, ಮುಂದಿನ ಪ್ರಶ್ನೆ. If the frequency of the wave increases, what happens to its wavelength? Increase ಆಗತ್ತಾ, ಸೇಮ್ ಇರುತ್ತಾ, ಡಿಕ್ರೀಸ್ ಆಗಿರುತ್ತಾ? ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದ ಟು. ಎರಡಕ್ಕೂ ಸಂಬಂಧ ಇಲ್ಲದೆ ಇರುತ್ತಾ? ತರಂಗದ ಆವರ್ತನ ಹೆಚ್ಚಾದರೆ, ಆವೃತ್ತಿ ಹೆಚ್ಚಾದರೆ ತರಂಗಾಂತರ ಏನಾಗತ್ತೆ? ಹೆಚ್ಚಾಗತ್ತಾ, ಹಾಗೆ ಇರುತ್ತಾ, ಕಡಿಮೆ ಆಗುತ್ತಾ? ನಿಮ್ಗೆ ಸೂತ್ರ ಗೊತ್ತಿದೆಯಾ? ಸೂತ್ರ ಗೊತ್ತಿತ್ತು ಅಂತಂದ್ರೆ ಎಲ್ಲವೂ ಆರಾಮಾಗಿ ಮಾಡ್ಕೋಬಹುದು. V is equals to n lambda. V is equals to n lambda. ಇದು ಸೂತ್ರ ತಲೆ ಇಟ್ಕೊಳ್ಳಿ. ಸೊ V is equals to n lambda. ಇದರಲ್ಲಿ ನಮಗೆ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನ ಆಚೆ ಕಳಿಸಿದ್ರೆ ನಮ್ಗೆ ಆರಾಮಾಗಿ ಉಳಿದಿರೋದು ಸಿಗತ್ತೆ. ಅಕಸ್ಮಾತ್ n lambda is equals to v ಅಂತ ಕೊಟ್ಟು ಲ್ಯಾಂಬ್ಡಾನ ಆಚೆ ಕಳಿಸಿದ್ರೆ n is equals to v by lambda ಆಯ್ತಾ? ಇಲ್ಲಿ ಲ್ಯಾಂಬ್ಡಾ ಅಂದ್ರೆ ಏನು? ವೇವ್ ಲೆಂತ್. ಎನ್ ಅಂದ್ರೆ ಏನು? ಫ್ರೀಕ್ವೆನ್ಸಿ. ಎನ್ ಅಂದ್ರೆ ಏನು? ಫ್ರೀಕ್ವೆನ್ಸಿ. ಹಾಗಾದ್ರೆ ಫ್ರೀಕ್ವೆನ್ಸಿನ ನಾವು ಅಕಸ್ಮಾತ್ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಲ್ಯಾಂಬ್ಡಾ ಎಲ್ಲಿ ಬಂದಿದೆ? ಕೆಳಗೆ ಬಂದಿದೆಯಲ್ಲ, ರೆಸಿಪ್ರೋಕಲ್ ಆಗಿದೆಯಲ್ಲ. ಹಾಗಾದ್ರೆ ಲ್ಯಾಂಬ್ಡಾ ಏನಾಗ್ಬೇಕು? ಕಡಿಮೆ ಆಗ್ಬೇಕು. ವೇವ್ ಲೆಂತ್ ಏನಾಗ್ಬೇಕು? ಕಡಿಮೆ ಆಗತ್ತೆ. ಅರ್ಥ ಆಗ್ತಿದ್ಯಾ? ಏನಾಗ್ಬೇಕು? ಕಡಿಮೆ ಆಗ್ಬೇಕು. ಹಾಗಾದ್ರೆ ಇದು ಡಿಕ್ರೀಸ್ ಆಗತ್ತೆ, ಅಂದ್ರೆ ಕಡಿಮೆ ಆಗತ್ತೆ. ಕಡಿಮೆ ಆಗತ್ತೆ ಅನ್ನೋದು ಇರೋ ಆಪ್ಷನ್ ಸಿ. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ ಎನ್ನುವಂಥದ್ದು. ಕ್ಲಿಯರಾ? ಅರ್ಥ ಆಯ್ತಾ? ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಎನಿ ಡೌಟ್ಸ್? V is equals to n lambda. n is equals to v by lambda. ಸೊ ಆಗ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ್ರೆ ವೇವ್ ಲೆಂತ್ ಏನಾಗಬೇಕು? ಕಡಿಮೆ ಆಗಬೇಕು. ಆವೃತ್ತಿ ಜಾಸ್ತಿ ಮಾಡಿದ್ರೆ ತರಂಗಾಂತರ ಏನಾಗಬೇಕು? ಕಡಿಮೆ ಆಗಬೇಕು ಅಷ್ಟೇ. ನಮಗೆ ಬೇಜಾರಾಗೋದು ಏನು ಅಂತಂದ್ರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪಿಪಿಟಿ ಮಾಡಿ ಎಲ್ಲವನ್ನ ನೀಟಾಗಿ ಹೇಳ್ಕೊಡ್ತಾ ಇರ್ತೀವಿ. ಆದ್ರೆ ಏನ್ ಹೇಳ್ತೀವಿ, ನೋಡೋರ ಸಂಖ್ಯೆ ಕಡಿಮೆ ಅನ್ನುವಂಥದ್ದು. ಆದ್ರೆ ನಮ್ಗೆ ಏನು ಬೇಜಾರಿಲ್ಲ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಲ್ಲ. ಸಮಟೈಮ್ಸ್ ವಿ ಫೀಲ್ ಬ್ಯಾಡ್. ಓಕೆ, ಕಷ್ಟಪಟ್ಟು ಮಾಡಿರ್ತೀವಿ, ಸೊ ನೋಡೋರಿಲ್ಲ ಅಂತಂದಾಗ ಬೇಜಾರಾಗತ್ತೆ. ಅದೇ ನಾನು ಒಂದು ಬೇರೆಯವ್ರ ಬಗ್ಗೆ ಹೇಳಕ್ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಐ ವಿಲ್ ಟೇಕ್ ದಿಸ್ ವರ್ಡ್. ತಪ್ಪಾಗಿ ಹೇಳ್ಕೊಡ್ತಾ ಇದ್ರು ಕೂಡ ನೋಡೋರು ಇರ್ತಾರೆ ಎನ್ನುವಂಥದ್ದು ಅಷ್ಟೇ. ಓಕೆನಾ? ಸಾರಿ ಟು ಸೇ ದಟ್, ಅದನ್ನ ಹೇಳಬಾರ್ದು, ಬಟ್ ಹೇಳ್ದೆ. ಓಕೆ,
ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇವ್? ಕೆಳಗಿನವುಗಳಲ್ಲಿ ಯಾವುದು ತರಂಗದ ಲಕ್ಷಣ ಅಲ್ಲ. ಯಾವುದು ಲಕ್ಷಣ ಅಲ್ಲ ಅಂತ ಕೇಳ್ತಾ ಇರೋದು, ಲಕ್ಷಣ ಅಲ್ಲ. ವೇವ್ ಲೆಂತ್, ಡೈಮೆನ್ಷನ್, ಫ್ರೀಕ್ವೆನ್ಸಿ ಎಲ್ಲ ಬೇಕು, ಮಧ್ಯಮ ಮೀಡಿಯಂ ಅವಶ್ಯಕತೆ ಇಲ್ಲ. ಡಿ ಆಪ್ಷನ್, ಇದು ಮಧ್ಯಮ ಅಲ್ಲ, ಮಾಧ್ಯಮ. ಸರಿನಾ ಸರ್? ಸರಿ. I don't know, but okay, wait a minute. Okay. ಸರಿ.